ಅರಲುಗೊಂಡ ಕೆರೆಗೆ ತೊರೆ ಬಂದು ಹಾಯ್ದಂತೆ, ಬರಲುಗೊಂಡ ಸಸಿಗೆ ಮಳೆಯು ಸುರಿದಂತೆ, ಇಂದೆನಗೆ ಇಹದ ಸುಖ ಪರದ ಗತಿ ನಡೆದು ಬಂದಂತೆ ಆಯಿತು. ಚನ್ನಮಲ್ಲಿಕಾರ್ಜುನಯ್ಯ ಗುರುಪಾದವ ಕಂಡು ಧನ್ಯಳಾದೆನು. ಶ್ರೀ ಗುರು ಅಕ್ಕ ಮಹಾದೇವಿಯವರು ಗುರುವಿನ ದರ್ಶನ ನನ್ನ ಬದುಕಿನಲ್ಲಿ ಒಣಗಿ ಹೋಗ್ತಾ ಇರೋ ಮರಕ್ಕೆ ಮಳೆ ಸುರಿದಂತೆ, ಒಣಗೋಗ್ತಾ ಇರ್ತಕ್ಕಂಥ ಕೆರೆಗೆ ಹೊಳೆ ಹರಿದು ಬಂದಂತೆ ಅಂತ ಹೇಳ್ತಾ ಇದ್ದಾರೆ. ಹಲ್ಲು ನೋವೆ ಶಿವಾದಂತಕಾಂತಿಯನ್ನು ಬಳಸಿ ನಗುತ್ತಾ ಇರಿ. ಶ್ರೀ ಗುರು ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ಗುರುಗಳ ಮಹತ್ವವನ್ನು, ಅದರಲ್ಲಿಯೂ ಅನುಭವದಲ್ಲಿ ಆಧ್ಯಾತ್ಮದಲ್ಲಿ ಗುರುವಿನ ಮಹತ್ವವನ್ನು ಈ ವಚನದಲ್ಲಿ ಅಮೋಘವಾಗಿ ತಿಳಿಸಿದ್ದಾರೆ. ಎರಡು ಉಪಮೆ ರೂಪಕ ದೃಷ್ಟಾಂತಗಳನ್ನು ಕೊಡ್ತಾರೆ. ಯಾವುದು? ಈಗ ಮರ ಇರುತ್ತೆ, ಅದಕ್ಕೆ ಮಳೆ ನೀರು ಇಲ್ಲದೆ ಹೋದರೆ ಒಣಗೋಗುತ್ತೆ. ಇನ್ನೇನು ಒಣಗೋಗ್ತಾ ಇರ್ತಕ್ಕಂಥ ಮರಕ್ಕೆ ಮಳೆ ಸುರಿದ್ರೆ ಏನು ಆ ಮರಕ್ಕೆ ಆಗ್ತಕ್ಕಂಥ ಆನಂದ, ಹೇಗದು ಬೇರನ್ನು ಆಳಕ್ಕೆ ಬಿಟ್ಟು ನಳನಳಿಸಿ ಮೇಲೆ ಚಿಗುರನ್ನು ಚಿಮ್ತದೆ ಅಂದರೆ ಅದನ್ನು ಮಾತಿನಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮರ ಸುಂದರವಾಗಿ ಬೆಳೆದು ಚಿಗುರು, ಹೂವು, ಕಾಯಿ, ಹಣ್ಣು ಕೊಟ್ಟಾಗಲೇ ನೋಡೋಕ್ಕೆ ಚಂದ. ಅದೆಲ್ಲ ಮಾಡೋದು ಯಾವುದು? ಸುರಿತಕ್ಕಂಥ ಮಳೆ. ಅದೇ ರೀತಿಯಲ್ಲಿ ಒಣಗೋಗಿರ್ತಕ್ಕಂಥ ಕೆರೆ ಬಣ ಬಣ ಅದನ್ನು ನೋಡೋಕ್ಕೆ ಆಗಲ್ಲ ರೀ, ಒಣಗೋಗಿರ್ತದೆ. ಅಂಥ ಒಣಗೋಗಿರ್ತಕ್ಕಂಥ ಕೆರೆಗೆ ಏನು ನದಿ ಹರಿದು ಬಂದುಬಿಟ್ರೆ, ಮಳೆ ಮೇಘ ವರ್ಷ ಕರೆದು ಬಿಟ್ರೆ ಕೆರೆ ತುಂಬಿ ಅಣೆಕಟ್ಟು ತುಂಬುವುದನ್ನು ನೋಡೋಕ್ಕೆ ಎಷ್ಟು ಚಂದ ರೀ, ಎಷ್ಟು ಆನಂದ ರೀ. ತುಂಬಿದ ಅಣೆಕಟ್ಟನ್ನು ನೋಡೋಕ್ಕೆ ಮಾತಿನಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಅಮೋಘವಾಗಿ ಸುಂದರವಾಗಿ ಅಣೆಕಟ್ಟು ಕಾಣುತ್ತದೆ. ಹಾಗೆ ಗುರುವಿನ ಆಗಮನ ಒಣಗೋಗಿದ ಮರಕ್ಕೆ ಜೀವ ತಳೆದಂಗೆ, ಒಣಗೋಗಿರ್ತಕ್ಕಂಥ ಕೆರೆಗೆ ತುಂಬಿ ಸಮೃದ್ಧವಾಗಿ ಕಾಣೋ ಹಾಗೆ ಗುರುವಿನ ಆಗಮನ ಸಾಧಕ ಭಕ್ತನ ಬದುಕಿನಲ್ಲಿ ಅವನ ಬದುಕನ್ನು ಪುನರುಜ್ಜೀವನಗೊಳಿಸಿ ಏನು ಅವನು ಜಗತ್ತಿಗೆ ಅರಿವು, ಜ್ಞಾನ, ಸದ್ಭಕ್ತಿ, ಸುಜ್ಞಾನ ಕೊಡ್ತಕ್ಕಂಥ ಮಹಾತ್ಮನನ್ನಾಗಿ ಮಾಡುತ್ತೆ ಗುರುವಿನ ದರ್ಶನ, ಗುರುವಿನ ಅನುಗ್ರಹ. ಅಣೆಕಟ್ಟು ಬರೀ ನೀರು ತುಂಬಿಕೊಂಡು ಸುಂದರ ಕಾಣೋದಷ್ಟೇ ಅಲ್ಲ, ಲಕ್ಷಾಂತರ ಎಕರೆ ಜಮೀನುಗಳಿಗೆ ನೀರಾವರಿ ಮಾಡಿ ಇಡೀ ಎಲ್ಲ ಕಡೆ ಹಸಿರು ನಳನಳಿಸಿ ಬೆಳೆದು ಸಮೃದ್ಧವಾಗಿ ರೈತರು ನೋಗೋ ಹಾಗೆ ಮಾಡುತ್ತೆ ಅಣೆಕಟ್ಟಿನ ನೀರು. ವಿದ್ಯುತ್ತು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ನಮ್ಮ ಬದುಕಿಗೆ ಬೆಳಕನ್ನು ಕೊಡುತ್ತೆ ಅಣೆಕಟ್ಟೆಯ ಸಾಗರದಂಥ ನೀರು. ಹಾಗೆ ನಮ್ಮ ಬದುಕಿಗೆ ಗುರುವಿನ ಅನುಗ್ರಹ ಸಾಗರದಂಥ ಅಣೆಕಟ್ಟು, ಒಣಗೋಗ್ತಕ್ಕಂಥ ಮರಕ್ಕೆ ಚಿಗುರಿ ಸಮೃದ್ಧವಾಗಿ ಹೂವು ಹಣ್ಣು ಕೊಡ್ತಕ್ಕಂಥ ಒಂದು ಫಸಲು ಕೊಡ್ತಕ್ಕಂಥದ್ದು. ಹಾಗೆ ಗುರುವಿನ ಅನುಗ್ರಹ ಭಕ್ತನ ಜೀವನದಲ್ಲಿ ದೈವಾನುಗ್ರಹದ ಬೆಳಕನ್ನು ತೋರಿಸಿಕೊಟ್ಟು ಅವನ ಬದುಕು ಸಮೃದ್ಧವಾಗಿ ಅರಳುವ ಹಾಗೆ ಮಾಡ್ತಾರೆ ಅನ್ನೋದನ್ನು ಅಕ್ಕ ಮಹಾದೇವರ ವಚನದಲ್ಲಿ ತಿಳಿಸಿದ್ದಾರೆ. ಅಕ್ಕ ಮಹಾದೇವರ ವ್ಯಕ್ತಿತ್ವ ಎತ್ತರ, ದೊಡ್ಡದು, ಅಪೂರ್ವ, ಜಗತ್ತಿಗೆ ದೊಡ್ಡ ಗುರು ಶ್ರೀ ಗುರು ಅಕ್ಕ ಮಹಾದೇವಿಯವರು.